ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಭಾರತದ ಸಂವಿಧಾನ ರಿಲೇಟೆಡ್ ಕ್ವಶನ್ಸ್ನ ಮಾಡ್ತಾ ಇದ್ದೀನಿ. ಇದು ನಿಮ್ಮ SCDCC ಬ್ಯಾಂಕ್ ಎಕ್ಸಾಮ್ಗೆ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ರೀಸೆಂಟಾಗಿ ಆಗಿರೋ ಎಕ್ಸಾಮ್ ಕ್ವಶನ್ಸ್ ಆಗಿರೋದ್ರಿಂದ ರಿಪೀಟೆಡಾಗಿ ಬರೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಎಕ್ಸಾಮ್ಗಿಂತ ಮುಂಚೆ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಬನ್ನಿ ಕ್ವಶನ್ಸ್ನ ನೋಡೋಣ. ಸ್ವಾಮಿ ವಿವೇಕಾನಂದರು ಡ್ಯಾಶ್ ವರ್ಷದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು? ಆಪ್ಷನ್ ಎ 1896, ಆಪ್ಷನ್ ಬಿ 1897, ಆಪ್ಷನ್ ಸಿ 1898, ಆಪ್ಷನ್ ಡಿ 1899, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸ್ವಾಮಿ ವಿವೇಕಾನಂದ ಎಸ್ಟಾಬ್ಲಿಷ್ಡ್ ರಾಮಕೃಷ್ಣ ಮಿಷನ್ ಇನ್ ದಿ ಇಯರ್. ಆಪ್ಷನ್ ಎ 1896, ಆಪ್ಷನ್ ಬಿ 1897, ಆಪ್ಷನ್ ಸಿ 1899, 1898, ಆಪ್ಷನ್ ಡಿ 1899, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ 1897. ಕ್ವಶನ್ ನಂಬರ್ 22. ಬಾರ್ದೋಲಿ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಚಮನ್ ಲಾಲ್, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ರಾಜಗೋಪಾಲಾಚಾರಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಹೂ ಲೀಡ್ ಬಾರ್ದೋಲಿ ಮೂಮೆಂಟ್? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಚಮನ್ ಲಾಲ್, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ರಾಜಗೋಪಾಲಾಚಾರಿ, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಕ್ವಶನ್ ನಂಬರ್ 23. ಸಲಾಲ್ ಜಲವಿದ್ಯುತ್ ಯೋಜನೆಯಾಗಿದೆ. ಇದು ಡ್ಯಾಶ್ನಲ್ಲಿದೆ. ಆಪ್ಷನ್ ಎ ಜಮ್ಮು ಕಾಶ್ಮೀರ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸಲಾಲ್ ಇಸ್ ದಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಲೊಕೇಟೆಡ್ ಇನ್ ಡ್ಯಾಶ್. ಆಪ್ಷನ್ ಎ ಜಮ್ಮು ಕಾಶ್ಮೀರ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಕಾಶ್ಮೀರ. ಕ್ವಶನ್ ನಂಬರ್ 24. ಕೆಳಗಿನ ಯಾವ ನದಿಗಳು ನದಿ ಮುಖಜ ಭೂಮಿಯನ್ನು ಮಾಡುತ್ತದೆ? ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ನರ್ಮದಾ ನದಿ, ಆಪ್ಷನ್ ಡಿ ಗೋದಾವರಿ, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ವಿಚ್ ಆಫ್ ದಿ ಫಾಲೋಯಿಂಗ್ ರಿವರ್ ಮೇಕ್ ಆನ್ ಎಸ್ಟುರಿ? ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ಕೃಷ್ಣಾ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಗೋದಾವರಿ, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ. ಕ್ವಶನ್ ನಂಬರ್ 25. ಕೆಳಗಿನ ಯಾವ ರೋಗವು ಪ್ರೋಟೀನ್ಗಳ ಕೊರತೆಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ಎ ರಕ್ತಹೀನತೆ, ಆಪ್ಷನ್ ಬಿ ಕ್ವಾಶಿಯೋಕೋರ್ಕ್, ಆಪ್ಷನ್ ಸಿ ಗಾಯಿಟರ್, ಆಪ್ಷನ್ ಡಿ ಆಸ್ಟಿಯೋಪೊರೋಸಿಸ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಡಿಸೀಸ್ ಈಸ್ ಕಾಸ್ಡ್ ಬೈ ಸರ್ವ್ಡ್ ಡಿಫಿಷಿಯನ್ಸಿ ಆಫ್ ಪ್ರೋಟೀನ್? ಆಪ್ಷನ್ ಎ ಅನೀಮಿಯಾ, ಆಪ್ಷನ್ ಬಿ ಕ್ವಾಶಿಯೋಕೋರ್, ಆಪ್ಷನ್ ಸಿ ಗಾಯಿಟರ್, ಆಪ್ಷನ್ ಡಿ ಆಸ್ಟಿಯೋಪೊರೋಸಿಸ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ವಾಶಿಯೋಕೋರ್ಸ್. ಕ್ವಶನ್ ನಂಬರ್ 26. ಹೆಣ್ಣು ಹೂವಿನ ಯಾವ ಭಾಗದಲ್ಲಿ ಫಾಲಿಕ್ ನಡೆಯುತ್ತದೆ? ಆಪ್ಷನ್ ಎ ಸಿಗ್ಮಾ, ಆಪ್ಷನ್ ಬಿ ಅಂಡಾಶಯ, ಆಪ್ಷನ್ ಸಿ ಸ್ಮೆಲ್, ಆಪ್ಷನ್ ಡಿ ತಂತು, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಇನ್ ವಿಚ್ ಪಾರ್ಟ್ ಆಫ್ ದಿ ಫೀಮೇಲ್ ಫ್ಲವರ್ ಫರ್ಟಿಲೈಸೇಷನ್ ಟೇಕ್ ಪ್ಲೇಸ್? ಆಪ್ಷನ್ ಎ ಸಿಗ್ಮಾ, ಆಪ್ಷನ್ ಬಿ ಓರೆ, ಆಪ್ಷನ್ ಸಿ ಸ್ಟೈಲ್, ಆಪ್ಷನ್ ಡಿ ಫಿಲಮೆಂಟ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಕ್ವಶನ್ ನಂಬರ್ 26ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಡಾಶಯ. ಕ್ವಶನ್ ನಂಬರ್ 27. ನೈಜ ಒಟ್ಟು ದೇಶೀಯ ಉತ್ಪನ್ನವನ್ನು ಡ್ಯಾಶ್ ನಲ್ಲಿ ಅಳೆಯಲಾಗುತ್ತದೆ? ಆಪ್ಷನ್ ಎ ಸ್ಥಿರ ಬೆಲೆಗಳು, ಆಪ್ಷನ್ ಬಿ ಪ್ರಸ್ತುತ ಬೆಲೆಗಳು, ಆಪ್ಷನ್ ಸಿ ಸರಾಸರಿ ಬೆಲೆಗಳು, ಆಪ್ಷನ್ ಡಿ ಭವಿಷ್ಯದ ಬೆಲೆಗಳು, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ರಿಯಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಸ್ ಮೆಜರ್ಡ್ ಬೈ ಡ್ಯಾಶ್. ಆಪ್ಷನ್ ಎ ಕಾನ್ಸ್ಟೆಂಟ್ ಪ್ರೈಸ್, ಆಪ್ಷನ್ ಬಿ ಕರೆಂಟ್ ಪ್ರೈಸ್, ಆಪ್ಷನ್ ಸಿ ಆವರೇಜ್ ಪ್ರೈಸ್, ಆಪ್ಷನ್ ಡಿ ಫ್ಯೂಚರ್ ಪ್ರೈಸ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ ಸ್ಥಿರ ಬೆಲೆಗಳು.
ಕ್ವಶನ್ ನಂಬರ್ 28. ಭಾರತದ ಕಾಫಿ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1941, ಆಪ್ಷನ್ ಬಿ 1942, ಆಪ್ಷನ್ ಸಿ 1943, ಆಪ್ಷನ್ ಡಿ 1944, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವೆನ್ ವಾಸ್ ದಿ ಕಾಫಿ ಬೋರ್ಡ್ ಆಫ್ ದಿ ಇಂಡಿಯಾ ಎಸ್ಟಾಬ್ಲಿಷ್ಡ್? ಆಪ್ಷನ್ ಎ 1941, ಆಪ್ಷನ್ ಬಿ 1942, ಆಪ್ಷನ್ ಸಿ 1943, ಆಪ್ಷನ್ ಡಿ 1944, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ 1942. ಕ್ವಶನ್ ನಂಬರ್ 29. ಕರ್ನಾಟಕ ಸರ್ಕಾರದ ಬಜೆಟ್ 2024-25 ಪ್ರಕಾರ ಬಸವಣ್ಣ ಮತ್ತು ಇತರ ಶರಣರ ವಚನಗಳನ್ನು ಪರಿಶೀಲಿಸಲು ಡ್ಯಾಶ್ ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ವಿಜಯಪುರ, ಆಪ್ಷನ್ ಬಿ ಕಲಬುರಗಿ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಬೀದರ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಅಕಾರ್ಡಿಂಗ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಬಜೆಟ್ 2024-25, ವೇರ್ ವಿಲ್ ದಿ ವಚನ ಸಾಹಿತ್ಯ ಸಂಗ್ರಹಾಲಯ ಬಿ ಎಸ್ಟಾಬ್ಲಿಷ್ಡ್ ಟು ಇಂಟ್ರೊಡ್ಯೂಸ್ ದಿ ವಚನ ಆಫ್ ಬಸವಣ್ಣ ಅಂಡ್ ಅದರ್ ಶರಣರ್ಸ್? ಆಪ್ಷನ್ ಎ ವಿಜಯಪುರ, ಆಪ್ಷನ್ ಬಿ ಕಲಬುರಗಿ, ಆಪ್ಷನ್ ಸಿ ಬಾಗಲಕೋಟ್, ಆಪ್ಷನ್ ಡಿ ಬೀದರ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಲಬುರಗಿ. ನಾನು ಡೌನ್ಲೋಡ್ ಮಾಡಿದಾಗ ಸೇಮ್ ಇದೇ ಥರ ಕ್ವಶನ್ಸ್ ಪೇಪರ್ ನನಗೆ ಡೌನ್ಲೋಡ್ ಆಗಿದೆ. ಆದ್ದರಿಂದ ಸ್ವಲ್ಪ ಕ್ವಶನ್ಸು ಕೂಡ ಕಟ್ಟಾಗಿದೆ ಮತ್ತು ಕ್ಲಾರಿಟಿನೂ ಕೂಡ ಕಮ್ಮಿ ಇದೆ. ಸಾರಿ ಫಾರ್ ದಟ್. ಬನ್ನಿ ಕ್ವಶನ್ಸ್ನ ನೋಡೋಣ. ಕ್ವಶನ್ ನಂಬರ್ 30. 2023-24 ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ಬರಪೀಡಿತ ಎಂದು ಘೋಷಿಸಿದ ಒಟ್ಟು ತಾಲೂಕುಗಳ ಸಂಖ್ಯೆ? ಆಪ್ಷನ್ ಎ 196, ಆಪ್ಷನ್ ಬಿ 223, ಆಪ್ಷನ್ ಸಿ 236, ಆಪ್ಷನ್ ಡಿ 270, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ದಿ ಟೋಟಲ್ ನಂಬರ್ ಆಫ್ ತಾಲೂಕ್ ಡಿಕ್ಲೇರ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆಸ್ drought affected in the festival year 2023-24 is dash. Option A 196, option B 223, option C 236, option D 270, option E none of the above. ಸರಿಯಾದ ಉತ್ತರ ಆಪ್ಷನ್ ಬಿ 223. ಕ್ವಶನ್ ನಂಬರ್ 31. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಆವೃತ್ತಿಯನ್ನು ಡ್ಯಾಶ್ನಲ್ಲಿ 30ನೇ ಜನವರಿ 11th ಫೆಬ್ರವರಿ 2023 ವರೆಗೆ ನಡೆಸಲಾಯಿತು? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಉತ್ತರ ಪ್ರದೇಶ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. 5th edition of Khelo India Youth Games was held in dash from 30 January to 11th February 2023. ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಉತ್ತರ ಪ್ರದೇಶ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್. ಕ್ವಶನ್ ನಂಬರ್ 32. ಡ್ಯಾಶ್ ಬಾರ್ಬಡೋಸ್ನಲ್ಲಿ ನಡೆದ ಫೈನಲ್ ದಕ್ಷಿಣ ಆಫ್ರಿಕಾವನ್ನು 7 ರನ್ಗಳಿಂದ ಸೋಲಿನ ಮೂಲಕ 2024 ICC ಪುರುಷರ T20 ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಕೆನಡಾ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಡ್ಯಾಶ್ ಓನ್ ದಿ 2024 ICC ಮೆನ್ T20 ವರ್ಲ್ಡ್ ಕಪ್ ಬೈ ಡಿಫೆಂಡಿಂಗ್ ಸೌತ್ ಆಫ್ರಿಕಾ ಬೈ 7th run in the final in Barbados? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಕೆನಡಾ, ಆಪ್ಷನ್ ಎ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ. ಕ್ವಶನ್ ನಂಬರ್ 33. 2024 ಬೇಸಿಗೆ ಒಲಿಂಪಿಕ್ಸ್ ಅನ್ನು ಜುಲೈ ರಿಂದ ಆಗಸ್ಟ್ 11, 2024 ವರೆಗೆ ಡ್ಯಾಶ್ನಲ್ಲಿ ನಡೆಸಲಾಯಿತು? ಆಪ್ಷನ್ ಎ ಬರ್ಲಿನ್ ಜರ್ಮನಿ, ಆಪ್ಷನ್ ಬಿ ಪ್ಯಾರಿಸ್ ಫ್ರಾನ್ಸ್, ಆಪ್ಷನ್ ಸಿ ಬೀಜಿಂಗ್ ಚೀನಾ, ಆಪ್ಷನ್ ಡಿ ಟೋಕಿಯೋ ಜಪಾನ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ದಿ 2024 ಸಮ್ಮರ್ ಒಲಿಂಪಿಕ್ಸ್ ವರ್ ಹೆಲ್ಡ್ ಇನ್ ಡ್ಯಾಶ್ ಫ್ರಮ್ ಜುಲೈ 26 to August 11, 2024. ಆಪ್ಷನ್ ಎ ಬರ್ಲಿನ್ ಜರ್ಮನಿ, ಆಪ್ಷನ್ ಬಿ ಪ್ಯಾರಿಸ್ ಫ್ರಾನ್ಸ್, ಆಪ್ಷನ್ ಸಿ ಬೀಜಿಂಗ್ ಚೀನಾ, ಆಪ್ಷನ್ ಡಿ ಟೋಕಿಯೋ ಜಪಾನ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ
ಪ್ಯಾರಿಸ್, ಫ್ರಾನ್ಸ್. ಕ್ವಶನ್ ನಂಬರ್ 34. ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಸ್ವಾತಂತ್ರ್ಯದ ಕವಚವಾಗಿದೆ? ಆಪ್ಷನ್ ಎ ಮ್ಯಾಂಡಮಸ್, ಆಪ್ಷನ್ ಬಿ ಹೇಬಿಯಸ್ ಕಾರ್ಪಸ್, ಆಪ್ಷನ್ ಸಿ ಕೋ ವಾರೆಂಟ್, ಆಪ್ಷನ್ ಡಿ ಸರ್ಜಿಯೋರರಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಬೆಲ್ವರ್ಕ್ ಆಫ್ ಪರ್ಸನಲ್ ಫ್ರೀಡಮ್? ಆಪ್ಷನ್ ಎ ಮ್ಯಾಂಡಮಸ್, ಆಪ್ಷನ್ ಬಿ ಹೇಬಿಯಸ್ ಕಾರ್ಪಸ್, ಆಪ್ಷನ್ ಸಿ ಕೋ ವಾರೆಂಟ್, ಆಪ್ಷನ್ ಡಿ ಸರ್ಜಿಯೋರರಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಹೇಬಿಯಸ್ ಕಾರ್ಪಸ್. ಕ್ವಶನ್ ನಂಬರ್ 35. ರಾಷ್ಟ್ರಪತಿಗಳು ಮರಣ ಅಥವಾ ರಾಜೀನಾಮೆ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಗಳ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಆಪ್ಷನ್ ಎ ಉಳಿದ ಅವಧಿಗೆ, ಆಪ್ಷನ್ ಬಿ ಗರಿಷ್ಠ 1 ವರ್ಷದ ಅವಧಿಗೆ, ಆಪ್ಷನ್ ಸಿ ಗರಿಷ್ಠ 6 ತಿಂಗಳ ಅವಧಿಗೆ, ಆಪ್ಷನ್ ಡಿ ಗರಿಷ್ಠ 4 ತಿಂಗಳ ಅವಧಿಗೆ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಇನ್ ದಿ ಇವೆಂಟ್ ಆಫ್ ದಿ ಡೆತ್ ಆರ್ ರಿಸಿಗ್ನೇಷನ್ ಆಫ್ ದಿ ಪ್ರೆಸಿಡೆಂಟ್, ದಿ ವೈಸ್ ಪ್ರೆಸಿಡೆಂಟ್ discharge the duties of the president. Option A for the rest of the terms, option B for the maximum period 1 year, option C for the maximum period of 6 months, option D for the maximum period of 4 months, option E none of the above. ಸರಿಯಾದ ಉತ್ತರ ಆಪ್ಷನ್ ಸಿ ಗರಿಷ್ಠ 6 ತಿಂಗಳ ಅವಧಿಗೆ. ಕ್ವಶನ್ ನಂಬರ್ 36. ಭಾರತದ ಸಂವಿಧಾನದ ಯಾವ ಪರಿಚ್ಛೇದ ಅಡಿಯಲ್ಲಿ ಪಂಚಾಯತ್ಗಳಲ್ಲಿ ಮಹಿಳೆಯರ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸಲಾಗಿದೆ? ಆಪ್ಷನ್ ಎ ಪರಿಚ್ಛೇದ 343B, ಆಪ್ಷನ್ ಬಿ ಪರಿಚ್ಛೇದ 343C, ಆಪ್ಷನ್ ಸಿ ಪರಿಚ್ಛೇದ 343D, ಆಪ್ಷನ್ ಡಿ ಪರಿಚ್ಛೇದ 343E, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಪ್ರಾವಿಷನ್ ಬೀನ್ ಮೇಡ್ ಫಾರ್ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ವುಮೆನ್ ಇನ್ ಪಂಚಾಯತ್? ಆಪ್ಷನ್ ಎ ಆರ್ಟಿಕಲ್ 343B, ಆಪ್ಷನ್ ಬಿ ಆರ್ಟಿಕಲ್ 343C, ಆಪ್ಷನ್ ಸಿ ಆರ್ಟಿಕಲ್ 343D, ಆಪ್ಷನ್ ಡಿ ಆರ್ಟಿಕಲ್ 343E, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 343D. ಕ್ವಶನ್ ನಂಬರ್ 37. ಸಂವಿಧಾನ ಸಭೆಯ ಮೊದಲ ಅಧಿವೇಶನವು ಡ್ಯಾಶ್ನಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಬಾಂಬೆ, ಆಪ್ಷನ್ ಸಿ ಜೈಪುರ, ಆಪ್ಷನ್ ಡಿ ಕೋಲ್ಕತ್ತಾ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ದಿ ಫಸ್ಟ್ ಸೆಷನ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಅಟ್ ಡ್ಯಾಶ್? ಆಪ್ಷನ್ ಎ ನ್ಯೂ ದಿಲ್ಲಿ, ಆಪ್ಷನ್ ಬಿ ಬಾಂಬೆ, ಆಪ್ಷನ್ ಸಿ ಜೈಪುರ್, ಆಪ್ಷನ್ ಡಿ ಕೋಲ್ಕತ್ತಾ, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂ ದಿಲ್ಲಿ. ಕ್ವಶನ್ ನಂಬರ್ 38. ಕೆಳಗಿನ ಯಾವ ಶೆಡ್ಯೂಲ್ ಬುಡಕಟ್ಟು ಪ್ರದೇಶದ ಆಡಳಿತದೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ 4ನೇ ಶೆಡ್ಯೂಲ್, ಆಪ್ಷನ್ ಬಿ 5ನೇ ಶೆಡ್ಯೂಲ್, ಆಪ್ಷನ್ ಸಿ 6ನೇ ಶೆಡ್ಯೂಲ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. 7ನೇ ಶೆಡ್ಯೂಲ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಕ್ವಶನ್ ನಂಬರ್ 38. ವಿಚ್ ಆಫ್ ದಿ ಫಾಲೋಯಿಂಗ್ ಶೆಡ್ಯೂಲ್ ಡೀಲ್ಸ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಟ್ರೈಬಲ್ ಏರಿಯಾ? ಆಪ್ಷನ್ ಎ 4th ಶೆಡ್ಯೂಲ್, ಆಪ್ಷನ್ ಬಿ 5th ಶೆಡ್ಯೂಲ್, ಆಪ್ಷನ್ ಸಿ 6th ಶೆಡ್ಯೂಲ್, ಆಪ್ಷನ್ ಡಿ 7th ಶೆಡ್ಯೂಲ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ 6th ಶೆಡ್ಯೂಲ್. ಕ್ವಶನ್ ನಂಬರ್ 39. ಸಂವಿಧಾನದ ರಚನಾ ಸಭೆಯಲ್ಲಿ ರಚಿಸಲು ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ BN ರಾವ್, ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಹೂ ವಾಸ್ ದಿ ಚೇರ್ಮನ್ ಆಫ್ ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಮಾನಿಟರೀಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ಆಪ್ಷನ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ BN ರಾವ್, ಆಪ್ಷನ್ ಡಿ BR ಅಂಬೇಡ್ಕರ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ ಪಂಡಿತ್ ಜವಾಹರ್ಲಾಲ್ ನೆಹರು. ಕ್ವಶನ್ ನಂಬರ್ 40. ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲು ನಿಗದಿಪಡಿಸಿದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 30, ಆಪ್ಷನ್ ಬಿ 35 ವರ್ಷ, ಆಪ್ಷನ್ ಸಿ 40 ವರ್ಷ, ಆಪ್ಷನ್ ಡಿ 45 ವರ್ಷ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಾಟ್ ಈಸ್ ದಿ ಮಿನಿಮಮ್ ಏಜ್ ಪ್ರಿಸ್ಕ್ರೈಬ್ಡ್ ಟು ಎಲೆಕ್ಟ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಆಪ್ಷನ್ ಎ 30 years, ಆಪ್ಷನ್ ಬಿ
35 years, option C 40 years, option D 45 years, option E none of the above. ಸರಿಯಾದ ಉತ್ತರ ಆಪ್ಷನ್ ಬಿ 35 ಇಯರ್ಸ್. ಕ್ವಶನ್ ನಂಬರ್ 41. ಒಂದು ಹೈಕೋರ್ಟ್ನ ನ್ಯಾಯಾಧೀಶರನ್ನು ಮತ್ತೊಂದು ಹೈಕೋರ್ಟ್ಗೆ ವರ್ಗಾಯಿಸಲು ಯಾರಿಗೆ ಅಧಿಕಾರವಿದೆ? ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿ, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಕೊಲಾಜಿಕಲ್, ಆಪ್ಷನ್ ಡಿ ಕಾನೂನು ಮಂತ್ರಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಹೂ ಈಸ್ ದಿ ಅಥರೈಸ್ಡ್ ಟು ಟ್ರಾನ್ಸ್ಫರ್ ದಿ ಜಡ್ಜ್ ಫ್ರಮ್ ಒನ್ ಹೈಕೋರ್ಟ್ ಟು ಅನದರ್ ಹೈಕೋರ್ಟ್? ಎ ಆಪ್ಷನ್ ಎ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಸಿ ಕೊಲೆಜಿಯಮ್ ಆಫ್ ಜಡ್ಜ್ ಟು ದಿ ಸುಪ್ರೀಂ ಕೋರ್ಟ್, ಆಪ್ಷನ್ ಡಿ ಲಾ ಮಿನಿಸ್ಟರ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕ್ವಶನ್ ನಂಬರ್ 42. ಯಾವ ಸಾಂವಿಧಾನಿಕ ತಿದ್ದುಪಡಿ ಆಯ್ಕೆಯು ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿತು? ಆಪ್ಷನ್ ಎ 61ನೇ, ಆಪ್ಷನ್ ಬಿ 62ನೇ, ಆಪ್ಷನ್ ಸಿ 63ನೇ, ಆಪ್ಷನ್ ಡಿ 64ನೇ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ರೆಡ್ಯೂಸ್ ದಿ ವೋಟಿಂಗ್ ಏಜ್ ಫ್ರಮ್ 21 years to 18 years? ಆಪ್ಷನ್ ಎ 61, 61st, ಆಪ್ಷನ್ ಬಿ 62nd, ಆಪ್ಷನ್ ಸಿ 63rd, ಆಪ್ಷನ್ ಡಿ 64th, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ 61. ಕ್ವಶನ್ ನಂಬರ್ 43. ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಕೈ ಬರಹದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಡ್ಯಾಶ್ ರವರ ವಿಳಾಸಕ್ಕೆ ಸಲ್ಲಿಸಬಹುದು? ಆಪ್ಷನ್ ಎ ರಾಜ್ಯಸಭೆಯ ಅಧ್ಯಕ್ಷರು, ಆಪ್ಷನ್ ಬಿ ಮುಖ್ಯ ಚುನಾವಣಾ ಆಯೋಗ, ಆಪ್ಷನ್ ಸಿ ಉಪರಾಷ್ಟ್ರಪತಿ, ಆಪ್ಷನ್ ಡಿ ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಪ್ರೆಸಿಡೆಂಟ್ ಮೇ ರಿಸೈನ್ ಹಿಸ್ ಆಫೀಸ್ ಬೈ ರೈಟಿಂಗ್ ಅಂಡರ್ ದಿ ಹಿಸ್ ಹ್ಯಾಂಡ್ಸ್ ಅಡ್ರೆಸ್ ಟು ಡ್ಯಾಶ್? ಆಪ್ಷನ್ ಎ ಚೇರ್ಮನ್ ಆಫ್ ರಾಜ್ಯಸಭಾ, ಆಪ್ಷನ್ ಬಿ ಚೀಫ್ ಎಲೆಕ್ಷನ್ ಕಮಿಷನ್, ಆಪ್ಷನ್ ಡಿ ಸಿ ವೈಸ್ ಪ್ರೆಸಿಡೆಂಟ್, ಆಪ್ಷನ್ ಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿ. ಕ್ವಶನ್ ನಂಬರ್ 44. ಯಾವ ಪರಿಚ್ಛೇದದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನದೇ ಆದ ತೀರ್ಪು ಅಥವಾ ಆದೇಶವನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿದೆ? ಆಪ್ಷನ್ ಎ ಪರಿಚ್ಛೇದ 256, ಆಪ್ಷನ್ ಬಿ ಪರಿಚ್ಛೇದ 254, ಆಪ್ಷನ್ ಸಿ ಪರಿಚ್ಛೇದ 142, ಆಪ್ಷನ್ ಡಿ ಪರಿಚ್ಛೇದ 137, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಅಂಡರ್ ವಿಚ್ ಆರ್ಟಿಕಲ್ ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ದಿ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಡ್ಜ್ಮೆಂಟ್ ಆರ್ ಆರ್ಡರ್ಸ್? ಆಪ್ಷನ್ ಎ ಆರ್ಟಿಕಲ್ 256, ಆಪ್ಷನ್ ಬಿ ಆರ್ಟಿಕಲ್ 254, ಆಪ್ಷನ್ ಸಿ ಆರ್ಟಿಕಲ್ 142, ಆಪ್ಷನ್ ಡಿ ಆರ್ಟಿಕಲ್ 137, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಟಿಕಲ್ 137. ಕ್ವಶನ್ ನಂಬರ್ 45. ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ಹಂಗಾಮಿ ರಾಷ್ಟ್ರಪತಿಯೂ ಆಗಿ ನಿರ್ವಹಿಸಿದ್ದಾರೆ? ಆಪ್ಷನ್ ಎ ನ್ಯಾಯಮೂರ್ತಿ PN ಭಗವತಿ, ಆಪ್ಷನ್ ಬಿ ನ್ಯಾಯಮೂರ್ತಿ ಮೊಹಮ್ಮದ್ ಹಿದಾಯತುಲ್ಲಾ, ಆಪ್ಷನ್ ಸಿ ನ್ಯಾಯಮೂರ್ತಿ BK ಮುಖರ್ಜಿ, ಆಪ್ಷನ್ ಡಿ ನ್ಯಾಯಮೂರ್ತಿ ಮಹೇಂದರ್ ಚಂದ್ ಮಹಾಜನ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಾಸ್ ಆಲ್ಸೋ ಆಕ್ಟ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಆಪ್ಷನ್ ಎ ಜಸ್ಟಿಸ್ PN ಭಗವತಿ, ಆಪ್ಷನ್ ಬಿ ಜಸ್ಟಿಸ್ ಮೊಹಮ್ಮದ್ ಹಿದಾಯತುಲ್ಲಾ, ಆಪ್ಷನ್ ಸಿ ಜಸ್ಟಿಸ್ BK ಮುಖರ್ಜಿ, ಆಪ್ಷನ್ ಡಿ ನ್ಯಾಯಮೂರ್ತಿ ಜಸ್ಟಿಸ್ ಮಹೇಂದರ್ ಚಂದ್ ಮಹಾಜನ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಯಮೂರ್ತಿ ಮೊಹಮ್ಮದ್ ಹಿದಾಯತುಲ್ಲಾ. ಓಕೆ, ಇವತ್ತಿನ ವಿಡಿಯೋದಲ್ಲಿ 25 ಕ್ವಶನ್ಸ್ ಸಂವಿಧಾನ ಮತ್ತು JK ಎರಡನ್ನೂ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಹಾಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಕ್ವಶನ್ಸ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.